ಮಂಡ್ಯದಲ್ಲಿ ಪ್ರತಿಭಟನೆ ಜಾಸ್ತಿ ಆಗ್ತಾ ಇದೆ. ಸಂಜಯ್ ಸರ್ಕಲ್ನಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇದೇ ವೇಳೆ ಕೆಎಸ್ಆರ್ಟಿಸಿ ಬಸ್ ಅಲ್ಲಿ ಬರುತ್ತೆ, ಅದನ್ನ ಸ್ಟಾಪ್ ಮಾಡೋ ಕೆಲಸವನ್ನ ಕೂಡ ಮಾಡಿದ್ದಾರೆ. ಆ ಮೂಲಕ ನಮ್ಮ ಪ್ರತಿಭಟನೆಗೆ ಬೆಂಬಲ ಬೇಕು ಅನ್ನುವಂತಹ ಆಕ್ರೋಶ ಹೊರ ಹಾಕಿದ್ದಾರೆ. ನೋಡಿ, ಅಲ್ಲಿ ವಾಗ್ವಾದ ಏರ್ಪಟ್ಟಿರುವಂತಹ ಸಂದರ್ಭ ಚಾಲಕರಿಗೆ ಕೂಡ ಕೇಳ್ತಾ ಇದ್ದಾರೆ, ನೀವು ನಮ್ಮ ಪ್ರತಿಭಟನೆಯಲ್ಲಿ ಭಾಗಿಯಾಗಿ, ನಿಮಗೋಸ್ಕರ ಅಲ್ವಾ ಈ ಪ್ರತಿಭಟನೆ ಅಂತ ಅವರು ಹೇಳ್ತಾ ಇದ್ದಾರೆ. ಓ ಡ್ರೈವರ್ ಸಾಹೇಬ್ರೆ, ನಿಮಗೋಸ್ಕರ ಗೊತ್ತಿಲ್ಲ ಮೇಲೆ ಹಿಡ್ಕಯ್ಯ ಬನ್ನಿ. ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದರ ಡೀಟೇಲ್ಸ್ ನೀವು ಗಮನಿಸ್ತಾ ಇದ್ರೆ, ಇಲ್ಲೂ ಕೂಡ ಪ್ರತಿಭಟನೆಗೆ ಸಾಕ್ಷಿ ಆಗ್ತಾ ಇದೆ. ಈ ಜಿಲ್ಲೆ ಪೊಲೀಸರು ಹಾಗೂ ಹೋರಾಟಗಾರರ ಮಧ್ಯೆ ವಾಕ್ಸಮರ ಕೂಡ ಏರ್ಪಟ್ಟಿದೆ. ಚಿಕ್ಕಮಗಳೂರು ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಘಟನೆ ಆಗಿರೋದು. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಬಲವಂತವಾಗೆಲ್ಲ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸಬಾರದು ಅಂತೆಲ್ಲ ಹೇಳಬೇಕಾದ್ರೆ ವಾಗ್ವಾದ ಆಗಿದೆ. ಬೆಳಗಾವಿಯಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿರ್ವಾಹಕರ ಮೇಲೆ ನಡೆದಂಥ ಹಲ್ಲೆ ಪ್ರಕರಣ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಕೆಗೆ ಆಗ್ರಹಿಸಿ ವಿವಿಧ ಕನ್ನಡ ಪರ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದು, ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಬೆಳ್ಳಂಬೆಳಗ್ಗೆ ಪ್ರತಿಭಟನೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿರುತ್ತದೆ. ಈ ಬಗ್ಗೆ ಮಾತನಾಡೋದಕ್ಕೆ ವಿವಿಧ ಕನ್ನಡ ಪರ ಸಂಘಟನೆಗಳ ಅಧ್ಯಕ್ಷರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಸಹ ಕೇಳೋಣ. ಸರ್ ನಮಸ್ತೆ. ಸರ್, ಈಗ ಪ್ರತಿಭಟನೆ ಅಂತಂದ್ರೆ ಈಗ ನಿಮ್ಮ ಬೇಡಿಕೆ ಏನಿದೆ ಸರ್, ಹೇಗಿದೆ ನಮ್ಮ ಬೇಡಿಕೆ ಹಿರಿಯರ ಸಂಘ ಹೋರಾಟ ಮಾಡ್ತಾ ಇರ್ತೀವಿ. ಇವತ್ತು ಇಡೀ ರಾಜ್ಯ ಬಂದು ಕರೆ ಕೊಟ್ಟಿರೋದು ಸರ್ಕಾರಕ್ಕೆ ಕಣ್ಣು ತೆರೆಸೋಂಥದ್ದು. ಕಣ್ಣು ನಿದ್ದೆ ಮಾಡ್ತಾ ಇದ್ದಾರೆ. ಬರೀ ಎಷ್ಟೆಷ್ಟು ಕೋಟಿ ಹೊಡಿಬೇಕು, ಲೂಟಿ ಸರ್ಕಾರಗಳು ಆಗ್ತಾ ಇದ್ದಾವೆ. ಆದ್ದರಿಂದ ನಿನ್ನೆವರೆಗೆ ಎಲ್ಲ ಒಂದು 50 ಸಂಘಟನೆ ಬೆಂಬಲ ಕೊಟ್ಟು ನಾವು ಬಂದು ಯಶಸ್ವಿ ಮಾಡೋಣ, ಸರ್ಕಾರಕ್ಕೆ ನಮಗೆ ಅನ್ಯಾಯ ಆಗ್ತಾ ಇರೋದು ಕಾಣಿಸ್ಬೇಕು ಅಂತ ಇದ್ದರು. ಆದರೆ ಈ ಮಾಧ್ಯಮದಲ್ಲಿ ಮುಖಾಂತರ ಯಾರು ಡಿ ಕೆ ಶಿವಕುಮಾರ್ ಅವರು ಇಲ್ಲ ನಮ್ಮ ಬೆಂಬಲ ಇಲ್ಲ ಅಂದಿದ್ದಕ್ಕೆ ಎಲ್ಲ ಜನಗಳಿಗೆ ನಿರಾಸೆ ಉಂಟಾಗಿದೆ. ಆದರೆ ಈಗ ನಾವು ಬಂದು ಅವ್ರ ಹತ್ರ ಮನವಿ ಮಾಡ್ಕೊಂಡ ತಕ್ಷಣ ಎಲ್ಲ ಅವ್ರವ್ರ ಜಾಗ ಇಲ್ಲ, ನಾವು ಬಂದು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ನಮಗೆ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ, ಬೇರೆ ನಂಬಿಕೆ ಇಲ್ಲ, ನಮಗೆ ನಿಮ್ಮ ಸಂಘಟನೆ ನಮಗೆ ಅನ್ಯಾಯದಂಥ ಸಂದರ್ಭದಲ್ಲಿ ನೀವು ಬರ್ತಾ ಇದ್ದೀರಿ. ಆದ್ದರಿಂದ ಎಲ್ಲ ಇವತ್ತು ಬೆಂಬಲ ಚೆನ್ನಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ನೀವು ಹೇಳೋ ಪ್ರಕಾರ ಈಗ ಸರ್ಕಾರ ನಿಮ್ಮ ಪ್ರತಿಭಟನೆಯನ್ನು ಹತ್ತಿಕ್ಕುವಂಥ ಪ್ರಯತ್ನ ಮಾಡ್ತಾ ಇದೆಯಾ? ಈಗಾಗಲೇ ನಮ್ಮ ಮಾಧ್ಯಮದಲ್ಲಿ ನೋಡಿದ್ದು, ನಿನ್ನೆವರೆಗೆಲ್ಲ ಇಲ್ಲ ಎಲ್ಲದಕ್ಕೂ ಶಾಲಾ ಕಾಲೇಜಿಗೆ ಬಂದು ಕೊಡ್ತೀವಿ, ನಾವು ಪರೀಕ್ಷೆ ಮುಂದೂಡಿದ್ದೀವಿ ಅಂತ ಅಂದಾಗ ನಾವು ಎಲ್ಲದಕ್ಕೂ ಭಾರಿ ಖುಷಿಯಾಗಿದ್ದು. ಸರ್ಕಾರ ರಾತ್ರಿಯಲ್ಲೇ ಆಗಲೇ ಡಿ ಕೆ ಶಿವಕುಮಾರ್ ಏನೋ ಹೇಳ್ತಾ ಇದ್ದಾರಂತೆ, ಬಂದಿಗೆ ನಮ್ಮ ಬೆಂಬಲ ಕೊಡಲ್ಲ, ಪೊಲೀಸ್ ಬಿಟ್ಟು ಹತ್ತಿಕ್ ಬಿಡಬೇಕು ಅಂತ ಏನೋ ಹೇಳ್ತಾ ಇದ್ದಾರೆ ಅಂತ ನ್ಯೂಸ್ ಬಂದಿದೆ. ಆದರೆ ಅವ್ರು ಏನಾರು ಈ ರೀತಿ ಮಾಡಿದರೆ ಮುಂದಿನ ದಿನ ನಿಮಗೆ ಪಾಠ ಕಲಿಸ್ತೀವಿ. ನಿಮಗೆ ಡಾಕ್ಟರ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಇದು. ಈ ಸಂವಿಧಾನದಲ್ಲಿ ಓಟು ಪ್ರತಿಯೊಬ್ಬಂದು ಬೇಕು, ಬರೀ ಐಷಾರಾಮಿದೆಲ್ಲ ಓಟು ನಿಮಗೆ. ಬಡವ ಕೂಲಿ ಮಾಡೋರು, ಇವತ್ತು ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಆಗ್ತಾಯಿದೆ, ಕನ್ನಡಿಗರಿಗೆ ಕೆಲಸ ಇಲ್ಲ, ನಿರುದ್ಯೋಗ ಆಗ್ತಾಯಿದೆ. ಇದನ್ನು ಖಂಡಿಸಿ ಮುಂದಿನ ದಿನದಲ್ಲಿ ನಿಮ್ಮ ಅಧಿಕಾರ ಶಾಶ್ವತ ಉಳಿಯಲ್ಲ ಅಂತೇಳಿ ಎಚ್ಚರಿಕೆ ಹೇಳ್ತಾ ಇದ್ದೀವಿ. ಮತ್ತೊಬ್ಬರು ಹೋರಾಟಗಾರರು ಕೂಡ ಇರೋದು, ಅವರನ್ನು ಸಹ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್, ಈಗ ಹೋರಾಟ ಅಂತ ಏನು? ಎಲ್ಲ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ವತಿಯಿಂದ ಎಲ್ಲರೂ ಸೇರಿ ಇವತ್ತು ದಲಿತ ಸಂಘಟನೆಗಳು, ರೈತ ಸಂಘ, ಕಾರ್ಮಿಕ ಸಂಘ ಏನು ಕರ್ನಾಟಕ ರಾಜ್ಯಾದ್ಯಂತ ಬಂಧನ ಕರೆ ಕೊಟ್ಟಿದ್ದಾರೆ. ಚಿಕ್ಕಮಗಳೂರು ಕೂಡ